ಪ್ರತಿ 3 ವರ್ಷಕ್ಕೆ ಒಮ್ಮೆ ನಡೆಯುವ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಆರಾಧ್ಯ ದೈವವಾದಂಥ ಗ್ರಾಮದೇವತೆ ಜಾತ್ರಾ ಮಹೋತ್ಸವವು ಇದೇ ದಿನಾಂಕ 23, 24 ಹಾಗೂ 25ರಂದು ಜರುಗುವುದು ಎಂದು ಗ್ರಾಮದೇವತೆಯ ಭಕ್ತ ಮಂಡಳಿಯವರು ತಿಳಿಸಿದ್ದಾರೆ. ನಮ್ಮ ಸುದ್ದಿವಾಹಿನಿಯೊಂದಿಗೆ ದೇವಿ ಭಕ್ತರಾದ ಬಸವರಾಜ ತುಳಿ ಮಾತನಾಡಿ, ಪ್ರತಿ 3 ವರ್ಷಕ್ಕೊಮ್ಮೆ ಗ್ರಾಮದೇವತೆ ಜಾತ್ರೆ ನೆರವೇರುವುದು. ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡುತ್ತಿದ್ದೇವೆ. ಭಕ್ತಾದಿಗಳು ದೇವತೆಯ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನಾಶೀರ್ವಾದ ಪಡೆದು ಅವಳ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಯಲ್ಲಪ್ಪ ಇಂಗಳಗಿ, ಸುಧೀರ್ ಜಮಖಂಡಿ, ಬಸವರಾಜ್ ತಿಕ್ಚೋಟದ್, ಪರಮೇಶ್ ಪರಬ್, ನಾಗೇಶ್ ಕುಲಕರ್ಣಿ, ಉಡಿಚಪ್ಪ ನೀಲಣ್ಣವರ್, ಈರಣ್ಣ ಮೊಣಕವಾಡ, ಉಮೇಶ್ ಶಳಕೆ, ಮಹೇಶ್ ಕುಲಕರ್ಣಿ, ಅಮೃತ ಬಾತ್ಕಂಟೆ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು. ಗ್ರಾಮ ದೇವತೆಯ ಜಾತ್ರೆಯ ಅಂಗವಾಗಿ ಇದೇ ದಿನಾಂಕ 23 ಹಾಗೂ 24, 25ರಂದು 3 ದಿನದ ಜಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಜಾತ್ರೆಯ ಕಾರ್ಯಕ್ರಮದ ಅಂಗವಾಗಿ ಕೊನೆಯ ದಿನ 25ನೇ ತಾರೀಕಿನ ದಿನ ತಾಯಿ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ. ತದನಂತರ ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಆ ಪ್ರಸಾದದ ವ್ಯವಸ್ಥೆಯನ್ನು ಮ್ಯಾಗೇರಿ ಓಣಿ ಹಾಗೂ ಕೋಟೆ ಓಣಿಯ ಸಮಸ್ತ ಗುರು ಹಿರಿಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಮಹಾಪ್ರಸಾದ ನೀಡುವಂತಹ ಜಾಗದಲ್ಲಿ ಸಿಕ್ಕಾಪಟ್ಟೆ ಮಣ್ಣಿತ್ತು. ಈ ಮಣ್ಣನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ಪಟ್ಟಣ ಪಂಚಾಯತಿ ಸಿಬ್ಬಂದಿ ಹಾಗೂ ಮ್ಯಾಗೇರಿ ಓಣಿಯ ರೈತಾಪಿ ಯೋಜನಾ ಈ ಟ್ರ್ಯಾಕ್ಟರ್ ಸೇವೆಯನ್ನು ಮಾಡುವ ಮುಖಾಂತರ ಹಾಗೂ ನಮ್ಮ ಗೂಳಪ್ಪ ಕರಿಗಾರ್ ಹಾಗೂ ಇನ್ನೋರ್ವ ಸೇವಾಕಾಶಿ ಆದಂಥ 2 ಜನ ಸಹಿತ ಈ ಒಂದು ಸೇವೆಗೆ ತಮ್ಮ JCBಯನ್ನು ತಲಾ 2 ತಾಸು ಈ ಸೇವೆಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆ ತಾಯಿ ಅವರೆಲ್ಲರಿಗೂ ಕೃಪಾಶೀರ್ವಾದ ಕೊಡಲಿ ಹಾಗೂ ಈ ಒಂದು ಜಾತ್ರೆಯ ಕಾರ್ಯಕ್ರಮಕ್ಕೆ ಶಿರಹಟ್ಟಿಯ ಸದ್ಭಕ್ತ ಮಂಡಳಿಯವರು ಹಾಗೂ ಎಲ್ಲ ಸುತ್ತಮುತ್ತಲ ಗ್ರಾಮದವರು ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಜಾಗವಹಿಸಬೇಕು. ಹಾಗೂ ತನು ಮನ ಧನದಿಂದ ಸೇವೆ ಮಾಡ್ತಕ್ಕಂಥವ್ರು ಈ ಓಣಿಯಲ್ಲಿ ಬಂದು ಈ ತಾಯಿಯ ಒಂದು ಸಮಿತಿ ಇರ್ತದೆ, ಆ ಸಮಿತಿಯಲ್ಲಿ ತಮ್ಮ ಹೆಸರು ನೋಂದಾಯಿಸಿ ತಾಯಿಗೆ ಸೇವೆ ಸಲ್ಲಿಸಿ ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.